ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ಸಲ ಮಾಡಬೇಕು ಅಂತ ಟ್ರೈ ಮಾಡಿದೆ, ಬಟ್ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಫ್ರೀ ಆಗಿದ್ದೀನಿ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಕಾಫಿ ಆಯಿತು, ಕಾಫಿ ಕುಡ್ದಾಯಿತು, ಆಮೇಲೆ ನೆನ್ಪು ಬಂತು ಬ್ಲಾಗ್ ಮಾಡಬೇಕಾಗಿತ್ತು ಅಂತೇಳಿ. ಸೊ ಪರವಾಗಿಲ್ಲ. ಇವಾಗ ನೋಡಿ, ಬೆಳಗ್ಗೆನೆ ಮಾವಿನಕಾಯಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದು ನೋಡೋಕೆ ಕಾಯಿದೆ, ಬಟ್ ಹುಳಿ ಇಲ್ಲ, ಸ್ವೀಟ್ ಆಗಿದೆ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಸೊ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ತೊಗೊಂಡು ಬಂದಿದ್ದೀನಿ. ಹೇಗಿರ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ನಾನು ಅಂದ್ಕೊಂಡ್ಕಿಂತ ತುಂಬ ಚೆನ್ನಾಗಿದೆ. ಇವತ್ತು ಫ್ರೀ ಆಗಿದ್ದೀನಿ, ಮನೇಲಿದ್ದೀನಿ. ನಾನು ಜಾಕ್ ಪ್ಯಾಟ್ ಮನೇಲಿ ಏನೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಹಾಗೆ ನೋಡ್ತಾ ಹೋಗಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಮಾವಿನಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಉಪ್ಪು ಖಾರ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಉದುರಿಸ್ಬಿಟ್ಟು ಹಾಗೆ ತಿಂದರೆ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ನೋಡಿ, ನನ್ನ ರೂಮ್ ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೇ ಚಿಟಿಕೆ ಹೊಡೆಯೋಷ್ಟರಲ್ಲಿ ಕ್ಲೀನ್ ಮಾಡಿಬಿಡ್ತೀವಿ. ಟಕ್ ನೋಡಿ, ಕ್ಲೀನ್ ಆಗಿಬಿಡ್ತು. ಬಟ್ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಯಾವ ರೂಮು ಕ್ಲೀನ್ ಆಗಲ್ಲ. ಯಾವ ರೂಮ್ ಅಂತಲ್ಲ, ಯಾವುದೇ ಕೆಲಸ ಆಗಲ್ಲ. ಇದ್ರ ಹಿಂದೆ ತುಂಬ ಶ್ರಮ ಇರುತ್ತೆ, ತುಂಬ ಕಷ್ಟಪಡಬೇಕಾಗುತ್ತೆ ಯಾವುದೇ ಕೆಲಸ ಮಾಡಬೇಕಂದ್ರೆ. ಹಾಗೆ ನಾನು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಪೂರ ಒಂದು ಇಡೀ ದಿನ ಟೈಮ್ ಕೊಟ್ಟು ನನ್ನ ರೂಮ್ನ ಕ್ಲೀನ್ ಮಾಡಿದೆ. ಫಸ್ಟ್ ನನ್ನ ಬೆಡ್ಶೀಟ್ನ ಒಂದು ಕಡೆ ತೆಗೆದಿಟ್ಕೊಂಡೆ, ಮಡ್ಚ್ಕೊಂಡ್ಬಿಟ್ಟು ನಂದು 2 ಬೆಡ್ಶೀಟ್ 2 ಪಿಲ್ಲು ಆ್ಯಂಡ್ ಈ ಸ್ಮೈಲ್ ಅಂತೂ ನನ್ನ ಕಾಲಲ್ಲೇ ಇರುತ್ತೆ ಯಾವಾಗಲೂ. ಅದಕ್ಕೆ ಒಂದು ಸೈಡಲ್ಲಿ ಇಟ್ಟೆ. ಅದಾದಮೇಲೆ ಪಲಂಗ್ ಮೇಲೆಲ್ಲ ನನ್ನ ಮೇಕಪ್ ಸೆಟ್ ಎಲ್ಲ ಬಿದ್ದಿತ್ತು. ಸೊ ಅದನ್ನು ಮೇಕಪ್ ಬ್ಯಾಗಲ್ಲಿ ಹಾಕಿ ಒಂದು ಸೈಡಿಗೆ ಇಟ್ಟೆ ಆ್ಯಂಡ್ ನನ್ನ ಸೈಡ್ ಬ್ಯಾಗ್ನಲ್ಲಿ ಕಂಬಿಗೆ ನೇತು ಹಾಕಿದೆ. ಅದಾದಮೇಲೆ ಒಂದೊಂದೇ ಕಾರ್ನರ್ನ ನಾನು ಈಸಿ ಆಗುತ್ತೆ ಅಂದರೆ ಒಂದೊಂದೇ ಕಾರ್ನರ್ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಲಾಸ್ಟ್ಗೆ ಬಟ್ಟೆಗೆ ಬಂದೆ. ಬಟ್ಟೆ ಕಾರ್ನರ್ನು ಎಲ್ಲ ತೆಗೆದು ಮಡಚಿ ಕ್ಲೀನ್ ಮಾಡಿ ಹಾಗಾಗಿ ಹೇಗಿತ್ತು ಹಾಗಾಗಿ ನೀಟಾಗಿ ಮಡಚಿ ಇಟ್ಟೆ. ಅದಾದಮೇಲೆ ಕೊನೆಗೆ ನಾನು ಅಡುಗೆ ಮನೆ ಕಾರ್ನರಿಗೆ ಬಂದೆ. ಒಂದೊಂದೇ ಕಾರ್ನರ್ ಕ್ಲೀನ್ ಮಾಡಬೇಕಂದ್ರೆ ಮತ್ತೆ ಕಸ ಕೆಳಗಡೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಆ ಟೈಪ್ ವೇಲ್ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಂಡ್ ಹಾಗೆ ಜಿರಳೆ ಮತ್ತು ಇರುವೆ ಆಗಬಾರ್ದು ಅಂಥೇಳಿ ಇರುವೆ ಪೆನ್ಸಿಲ್ನ ಅಲ್ಲೆಲ್ಲ ತಿಡಿ ಎಲ್ಲ ಇದು ಮಾಡಿಬಿಟ್ಟು ಅದಾದಮೇಲೆ ಪೇಪರ್ನ ಹಾಕಿದೆ. ನ್ಯೂಸ್ ಪೇಪರ್ ನೀಟಾಗಿ ಹಾಕಿ ಎಲ್ಲ ಕ್ಲೀನಾಗಿ ಈ ಸಾಮಾನುಗಳನ್ನು ಜೋಡಿಸ್ದೆ. ಅಬ್ಬಬ್ಬ ಇಷ್ಟು ಮಾಡೋಷ್ಟರಲ್ಲಿ ನನಗಂತರೂ ಅಮ್ಮ ಅಪ್ಪನೇ ನೆನ್ಪು ಬಂದುಬಿಟ್ರು. ಅದಾದಮೇಲೆ ನೀಟಾಗಿ ಸ್ನಾನ ಮಾಡೋಷ್ಟರಲ್ಲಿ ಈ ಟೈಪ್ ವೆದರಲ್ಲಿ ಇಷ್ಟು ಬಿಸಿಲಲ್ಲಿ ಮಳೆ ಬರ್ತಾಯಿತ್ತು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಕಾಫಿ ಕುಡಿಬೇಕು ಅನ್ನಿಸ್ತು ಈ ಸಿಚುವೇಷನಲ್ಲಿ. ಆ್ಯಂಡ್ ಕಾಫಿನೂ ಮಾಡ್ಕೊಂಡು ಕಾಫಿ ಕುಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ನನ್ನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.